ನಮಸ್ಕಾರ, ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಈ ನಮ್ಮ KBL ಕ್ಯಾಂಟೀನು ಭಾಳ ಅತ್ಯುತ್ತಮವಾಗಿ ಹೋಗ್ತಾ ಇದೆ. ಇನ್ನೂ 2-3 ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸೊ ಜನರು ಎಲ್ಲ ಭಾಳ ಖುಷಿಯಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ. ನಿಮಗೂ ಗೊತ್ತಿರ್ಬೋದು ಎಲ್ಲ ಯಾವ ಥರ ಹೋಗ್ತಾ ಇದೆ ಅಂತ. ಇನ್ನೂ 2-3 ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಿಮ್ಮ ಭಾಗದಲ್ಲಿ ಇನ್ನೂ ಗ್ಯಾರಂಟಿ ಎಷ್ಟು ಜನರಿಗೆ ತಲುಪಿರ್ತಾರೆ ಸರ್? ಇಲ್ಲ, 99% ಈಗ ಆಲ್ರೆಡಿ ಎಲ್ಲ ತಲುಪ್ತಾ ಇದೆ. ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಲೋಪಗಳು ಇರ್ಬೋದು. ಮತ್ತೆ ಇಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇದೆ. ಒಂದೊಂದ್ಸಲ ಏನಾಗಿದೆ ಅಂದರೆ ಅಕೌಂಟ್ಗಳು ಎರಡೆರಡು ಮಾಡ್ಕೊಂಡಿರ್ತಾರೆ, ಅದು ಇನ್ನೂ ಏನೋ ಇಶ್ಯೂಸ್ ಇರ್ತಾರೆ, ಟೆಕ್ನಿಕಲ್ ಇಶ್ಯೂನೂ ಇದೆ ಈಗ. ಹೌದು, ಆಲ್ಮೋಸ್ಟ್ ಎಲ್ಲ ನನ್ನ ಪ್ರಕಾರ, ಮಾಹಿತಿ ಪ್ರಕಾರ ಎಲ್ಲರಿಗೂ 99.99% ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಅದನ್ನು ಸರಿಪಡಿಸೋದಕ್ಕೆ ಮೊನ್ನೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ರೇವಣ್ಣ ಸಾಹೇಬರು ಎಲ್ಲ ತೊಗೊಂಡಿದ್ರು. ಮುಖಾಂತರ ನಾವು ಏನೇ ಇಶ್ಯೂಸ್ ಏನು ಇತ್ತು ಅಂದರೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಸಣ್ಣ ಪುಟ್ಟ ಏನು ಇದ್ದಿದ್ರೆ ನಾವು ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ನೂತನವಾಗಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಡಿ.ಕೆ. ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಮಾಡಕ್ಕೆ ಏನು ಹೇಳ್ತಾರೆ ಸರ್? ನಮ್ಮ ನೆಚ್ಚಿನ ನಾಯಕರು ಡಿ.ಕೆ. ಸುರೇಶ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇನ್ನೂ ಅವರು ಹೆಚ್ಚಿನ ಇದರಲ್ಲಿ KMF ಅಧ್ಯಕ್ಷರಾಗಿರ್ಬೋದು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ನಮ್ಮ ಎಲ್ಲ ಇವ್ರ ಮುಖಾಂತರ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡಿಸ್ತೇನೆ. ಸರ್, ಅಂಜನಾಪುರದಲ್ಲಿ ಶ್ರೀಧರ್ ಯಾವುದೇ ಅಧಿಕಾರ ಇದ್ದರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಮುಂದೇನೂ ಕೂಡ ಒಂದು ಅಧಿಕಾರ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಪಬ್ಲಿಕ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಎಲ್ಲರಿಗೂ ಕೃತಜ್ಞತೆ ತಿಳಿಸ್ತೇನೆ. ಇನ್ನೂ ಅವರ ಸೇವೆ ಮಾಡೋದಕ್ಕೆ ನನಗೆ ಇನ್ನೂ ಶಕ್ತಿ ಕೊಟ್ಟರೆ ನಾನು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೇನೆ. ನಮ್ಮ ಎಲ್ಲ ನಾಯಕರ ಆಶೀರ್ವಾದ, ಜನರ ಆಶೀರ್ವಾದಕ್ಕೆ ನಾನು ಚಿರಋಣಿ.